ನಮ್ಮದು ಲೋಗೋ. ಸೊ ಇದು ಟ್ರಾನ್ಸ್ ಮ್ಯಾನ್ ಲೋಗೋ, ಇದು LGBTQI ಲೋಗೋ ರೆಂಬೋ. ಸೊ ಸೆಕ್ಸ್ಗೆ ನಿಮಗೆ ಕಂಪಲ್ಸರಿ ಪೀನಿಸೇ ಇರಬೇಕು, ಪೀನಿಸ್ದಿಂದನೇ ಸೆಕ್ಸ್ ಮಾಡ್ಬೇಕು ಅನ್ನೋದು ಮೂರ್ಖತ್ವ. ಮನಸ್ಸದಿಂದ ಮಾಡ್ಬೋದು, ಕಣ್ಣಿಂದ ಮಾಡ್ಬೋದು, ಲಿಪ್ಸ್ದಿಂದ ಮಾಡ್ಬೋದು, ಜೊತೆಯಲ್ಲಿ ಹ್ಯಾಪಿಯಾಗಿ ಮಲಗಿದ್ರೆ ಸಾಕ್ರಿ. ಸೆಕ್ಸ್ ಅಂದ್ರೆ ಎಲ್ಲ ಅದೇನಾ ಸೆಕ್ಸ್ ಸಾಯ್ತೀರ ಎಲ್ಲರೂ. ಏನಿದೆ ಸೆಕ್ಸ್ದಿಂದ? ಸೆಕ್ಷುವಾಲಿಟಿ ಜೆಂಡರ್ ಈಸ್ ದ ಡಿಫ್ರೆಂಟ್. ಟ್ರಾನ್ಸ್ಜೆಂಡರ್ ಮಾಡೋ ಸೆಕ್ಸ್ನೇ ಯಾಕೆ ಫೋಕಸ್ ಮಾಡ್ತೀರಾ? ಟ್ರಾನ್ಸ್ಜೆಂಡರ್ನೇ ಯಾಕೆ ಫೋಕಸ್ ಮಾಡ್ತೀರಾ? ಡಿಲ್ಲಿಯಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟ್ ಚೇಂಜ್ ಆಗಬೇಕು ಆ್ಯಂಡ್ ನೋಡೋಕ್ಕೆ ಬಾಯ್ ಥರ ಇದ್ದೀನಿ. ಸೊ ಇಸ್ ದ ಚೆಸ್ಟ್ ಇಟ್ಕೊಂಡು ಇಲ್ಲಿ ಏನು ತೊಗೊಂಡು ಹೋಗ್ತಾ ಇದೆಯಾ ಅಂತ ಪ್ರೆಸ್ ಮಾಡ್ತಾನೆ. ಸೊ ಪೊಲೀಸ್ ಅಧಿಕಾರಿ. ಸೊ ಟ್ರಾನ್ಸ್ ಮ್ಯಾನ್ಗೋಸ್ಕರನೇ ಈಗ ಸ್ಟಾರ್ಟ್ ಮಾಡಿರೋದು ಸ್ಟಾರ್ ಅಂತ ಆರ್ಗನೈಸೇಷನ್. ಸ್ಟಾರ್ ಅಂದರೆ ಸೊಸೈಟಿ ಫಾರ್ ಟ್ರಾನ್ಸ್ ಮ್ಯಾನ್ ಆಕ್ಷನ್ಸ್ ಆ್ಯಂಡ್ ರೈಟ್ಸ್. ಎಸ್, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಲಿಂಗ ಇರುತ್ತೆ, ಹುಡುಗಿ ಹುಡುಗ ಬದಲಾವಣೆ ಮಾಡ್ಕೊಳ್ಳೋದು ಅವ್ರ ಚಾಯ್ಸ್. ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಟ್ ನೋಡೋಕ್ಕೆ ಮ್ಯಾನ್ ಥರ ಇದೆಯಾ, ಚೆಸ್ಟ್ ಯಾಕೆ ಇದೆ? ದಟ್ ಈಸ್ ದ ಕ್ವಶನ್. ಆ ಕಾರಣದಿಂದ ನನ್ನ ವೈಫ್ ಮತ್ತೆ ಡೊನೇಷನ್ ಮಾಡಿ ನಾನು ಚೆಸ್ಟ್ ರಿಮೂವ್ ಮಾಡ್ಕೊಂಡಿರೋದು. ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟಲ್ಲಿ ನೀನು ಹುಡುಗ ಅಂತ ನೀನು ಡಿಕ್ಲರೇಷನ್ ಮಾಡಿದ್ರೆ ಹುಡುಗ, ಹುಡುಗಿ ಅಂತ ಡಿಕ್ಲರೇಷನ್ ಮಾಡಿದ್ರೆ ಹುಡುಗಿ. ಟ್ರಾನ್ಸ್ ವುಮೆನ್, ಟ್ರಾನ್ಸ್ ಮ್ಯಾನ್ ಅಂತ ಇಸ್ ಅ ವೆರಿ ಕ್ಲಿಯರ್ ಆಗಿ ಹೇಳಿ. ಬಟ್ ಟ್ರಾನ್ಸ್ ಮ್ಯಾನ್ ಲೈಫ್ ಹಾಗಲ್ಲ. ಕಷ್ಟ ಬೀಳ್ಬೇಕು, ತಿನ್ಬೇಕು, ಲೈಫ್ನ ಲೀಡ್ ಮಾಡಬೇಕು. ಇದು ಲೈಫ್. ಕಾರೆಲ್ಲ ಏನ್ ಮಾಡಿಫೈ ಮಾಡ್ಕೊಂಡಿದ್ದೀರಾ? ಹೇಗೆ? ಏನು ಗೇರ್ಲೆಸ್ಸು ಮತ್ತೆ ಸೆಟ್ಟಿಂಗ್ ಇರುತ್ತೆ. ಇದು ಕೆಳಗಡೆ ಮಾಡಿದ್ರೆ ಬ್ರೇಕು, ಮೇಲೆ ಮಾಡಿದ್ರೆ ಎಕ್ಸಲೇಟರ್. ಓಕೆ. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಾ ಕಾರಿಂದ? ಹೈದರಾಬಾದ್, ಆಂಧ್ರ ಪ್ರದೇಶ್, ವಿಜಯವಾಡ, ಕರ್ನೂಲ್. ಅಯ್ಯೋ, ಅಷ್ಟು ದೂರ ಲಾಂಗ್ ಜರ್ನಿ. ಎಲ್ಲಿ ಫೋನ್ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿದ್ದೀನಿ. ಓಕೆ. ಇದು ನಮ್ಮ ಟ್ರಾನ್ಸ್ಜೆಂಡರ್ ಜೆಂಡಾ. ಓಕೆ. LGBTQI ಇದು. ನೀವು ಕಾರಲ್ಲಿ ಇಟ್ಕೊಂಡಿದ್ದೀರಾ? ಕಾರಲ್ಲೇ ಇರುತ್ತೆ ಅದು. ಹಂಗಾರೆ ನಿಂಗೆ ಚಿಕ್ಕಬಳ್ಳಾಪುರ ಗಲ್ಲಿ ಗಲ್ಲಿ, ತಾಲೂಕ್ ಹಳ್ಳಿ ಎಲ್ಲ ಗೊತ್ತು? ಎಲ್ಲ ಗೊತ್ತು. ಹಳ್ಳಿಗಳಲ್ಲೇ ಜಾಸ್ತಿ, ಅಲ್ಲೇ ಕೆಲಸ ಮಾಡಿ ಅಲ್ಲೇ ಇರ್ತೀನಿ. ಎಲ್ಲಿ ಹೋದ್ರೂ 30-40 ಕಿಲೋಮೀಟರ್ ದೂರ ಹೋಗ್ತೀನಿ, ಜನರ ಜೊತೆ ಕೆಲಸ ಮಾಡ್ತೀನಿ. ಸೊ ಇಂಪಾರ್ಟೆಂಟ್ ಏನಂದರೆ ಸೊಸೈಟಿಯಲ್ಲಿ ಈಗ ಜೆಂಡರ್ ದೊಡ್ಡ ವಿಚಾರ ಅಲ್ಲ. ನಿಮ್ಗೆ ನೋಡೋಕೆ ಹಂಗೆ ಅನಿಸ್ತಾ ಇದೆ, ನನ್ನ ಫೀಲಿಂಗ್ ಹಿಂಗೆ, ನಾನು ಹಿಂಗೆ ಇದ್ದೀನಿ. ಬಟ್ ಕೆಲಸ ಮಾಡಬೇಕು. ಕೆಲಸ ಹೇಳುತ್ತಾ ನೀನು ಏನು ಅಂತ. ಕೆಲಸನೇ ಮಾಡಿಲ್ಲ ಅಂದರೆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೇ ಸಮಾಜದಲ್ಲಿ ಒಂದು ಈಗ ಎಷ್ಟು ಟೈಮು ನೀವು ನಮ್ಮನ್ನ ಬದಲಾವಣೆ ಆಗಿ ಅಂತ ಹೇಳ್ತೀರಾ, ಬಟ್ ಸಮಾಜ ಯಾವಾಗ ಬದಲಾವಣೆ ಆಗೋದು? ಸೊ ಸಮಾಜ ಯಾವಾಗಲೂ ರಾಂಗ್ ಕ್ವಶನ್ ಮಾಡೋಕ್ಕೆ ಇರೋದು. ಸೊ ಸೊಸೈಟಿ ಚೇಂಜ್ ಆಗಬೇಕಂದ್ರೆ ನಾವು ಚೇಂಜ್ ಆಗಬೇಕು. ಸೊ ನಾನು ಸೊಸೈಟಿಗೆ ಹೇಳೋದಿಷ್ಟೇ, ಕಂಪಲ್ಸರಿ ನೀವು ಚೇಂಜ್ ಮಾಡಿ ತೋರಿಸಿ. ನಾವು ಮಾಡ್ತಾಯಿದ್ದೀವಿ. ನೀವು ಮೇಡಮ್ ಅಂದರೂ ಹೂ ಅಂತೀನಿ, ಸಾರ್ ಅಂದರೂ ಹೂ ಅಂತೀನಿ. ಬಟ್ ನನ್ನ ಫೀಲಿಂಗ್ನ ಗೌರವ ಯಾರು ಮಾಡ್ತೋ ಅವ್ರಿಗೆ ಜಾಸ್ತಿ ಗೌರವ ಕೊಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಹೌದು, ಕರೆಕ್ಟ್. ಸೊ ನೀವು ನನಗೆ ಗೌರವ ಕೊಡ್ತೀಯ, ನಾನು ನಿನ್ಗೆ ಗೌರವ ಕೊಡ್ತೀನಿ. ಸೊ ನೀವು ಇನ್ನೂ ಈಗ ಈ ಇಂಟರ್ವ್ಯೂಗಳಿದೆ ನೋಡು, ಇನ್ನು ಫೀಮೇಲ್ ಸ್ಟೈಲಲ್ಲೇ ನೀವು ತೋರಿಸಿದ್ರೆ ನನ್ನ ಆಪ್ರೇಷನ್ ಮಾಡಿ ಏನು ಪ್ರಯೋಜನ? ನಾನು ಮದುವೆ ಮಾಡಿಕೊಂಡು ಏನು ಪ್ರಯೋಜನ? ನಾನು ಹೆಸ್ರುಗಳು ಎಲ್ಲ ಮೇಲ್ ಅಂತ ಡಾಕ್ಯುಮೆಂಟ್ ಚೇಂಜ್ ಮಾಡಿರೋದು ಏನು ಪ್ರಯೋಜನ? ಮತ್ತೆ ಫೀಮೇಲ್ ಟು ಫೀಮೇಲ್ ಅಂತ ತೋರಿಸಿದ್ರೆ ಅದಕ್ಕೆ ಸಮಾಜದಲ್ಲಿ ಯಾವ ಟ್ರಾನ್ಸ್ ಮ್ಯಾನು ಆಚೆ ಬರ್ತಾ ಇಲ್ಲ. ಸೊ ನೀವು ಮ್ಯಾನ್ ಇಸ್ ದ ಸೆಂಟ್ರಲ್ ಸುಪ್ರೀಂ ಕೋರ್ಟ್ ಇಸ್ ಅನ್ ಆಲ್ಸೋ ಜಡ್ಜ್ಮೆಂಟ್. 2014 ಕಾಯ್ದೆ ಏನು ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ನೀನು ಹುಡುಗ ಅಂತ ನೀನು ಡಿಕ್ಲರೇಷನ್ ಮಾಡಿದ್ರೆ ಹುಡುಗ, ಹುಡುಗಿ ಅಂತ ಡಿಕ್ಲರೇಷನ್ ಮಾಡಿದ್ರೆ ಹುಡುಗಿ. ಟ್ರಾನ್ಸ್ ವುಮೆನ್, ಟ್ರಾನ್ಸ್ ಮ್ಯಾನ್ ಅಂತ ಇಸ್ ಅ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಆದರೂ ಕೂಡ ಕ್ವಶನ್ಗಳು ಇನ್ನೂ ಫೀಮೇಲ್ ಆಗಿ ತೋರಿಸಿದ್ರೆ ನಾವು ಯಾಕೆ ಇಷ್ಟು ಬದಲಾವಣೆ ಆಗಿ ನಿಮ್ಗೆ ಯಾಕೆ ಇಂಟರ್ವ್ಯೂಗಳು ಕೊಡಬೇಕು? ಸೊ ಆ ಕಾರಣದಿಂದ ತುಂಬ ಜನ ಇವತ್ತು ಪಾಸಿಟಿವಿಂದ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಫ್ಯಾಮ್ಲಿಗಳು ದೂರ ಆಗ್ತಾ ಇದ್ದಾರೆ. ಎಷ್ಟೋ ಫ್ಯಾಮ್ಲಿಗಳು ಇವತ್ತು ಟ್ರಾನ್ಸ್ ಮ್ಯಾನ್, ಟ್ರಾನ್ಸ್ ವುಮೆನ್, ಗೇ ಪರ್ಸನ್, ಲೆಸ್ಬಿಯನ್ ಇವತ್ತು ಆಚೆ ಬರ್ತಾ ಇಲ್ಲ. ಎಷ್ಟೋ ಜನ ಒಳಗಡೆ ಇರೋಕ್ಕೆ ಕಾರಣ ದ ಸೊಸೈಟಿ, ಒನ್ ಆಫ್ ದಿ ರೀಸನ್. ಮತ್ತೆ ಏನು ಗೊತ್ತಾ, ನಾನು ನೋಡಿದಂಗೆ ಇವಾಗ ಟ್ರಾನ್ಸ್ ವುಮೆನ್ಗಳನ್ನ ನೋಡಿದೀನಿ ತುಂಬಾ ಜನ, ಆದ್ರೆ ಟ್ರಾನ್ಸ್ ಮ್ಯಾನ್ ತೀರಾ ವಿರಳ. ಅವ್ರು ಎಲ್ಲೂ ಒಪ್ಪನಪ್ಪ ಆಗಲ್ಲ. ಆಗಕ್ಕೆ ಬಿಡ್ತಾ ಇಲ್ಲಲ್ಲ, ಆಗಕ್ಕೆ ಬಿಡ್ತಾ ಇಲ್ಲ.
ಇಟ್ಸ್ ದ ರೀಸನ್ ಇವತ್ತು ನಾನು ಆಗಕ್ಕೆ ಕಾರಣ ಕೂಡ. ಒನ್ ಆಫ್ ದಿ ರೀಸನ್ ಟ್ರಾನ್ಸ್ ಮ್ಯಾನ್ಸ್ಗೆ ಯಾರೂ ಇಲ್ಲ. ಇಷ್ಟು ಗೊತ್ತಿದ್ರು ನಾನು ಓಪನ್ ಆಗಿಲ್ಲ ಅಂದರೆ ಇವತ್ತು ತುಂಬ 14-15 ಮೆಂಬರ್ಸ್ ಟ್ರಾನ್ಸ್ ಮ್ಯಾನ್ಗೆ ಇವತ್ತು ನಾವು ಲಾಸ್ ಆಗಿದ್ದೀವಿ. ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟು 14 ಜನ AP ತೆಲಂಗಾಣ ಸೇರಿ 14 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಡಿಪ್ರೆಷನ್, ಫ್ಯಾಮಿಲಿ ಪ್ರಾಬ್ಲಮ್, ಪಾರ್ಟ್ನರ್ ಪ್ರಾಬ್ಲಮ್, ಓನರ್ ಹೌಸ್ ಕೊಡೋರ್ ಪ್ರಾಬ್ಲಮ್, ಸೊಸೈಟಿ ಪ್ರಾಬ್ಲಮ್, ನೇಮ್ ಚೇಂಜ್ ಪ್ರಾಬ್ಲಮ್, ಎಷ್ಟು ಪ್ರಾಬ್ಲಮ್ಸ್ ಇದೆ. ಯಾರಿಗೆ ಹೇಳಬೇಕು? ನೀವು ಇನ್ನೂ ಮ್ಯಾನ್ ಅಂತ ತೋರಿಸಿಲ್ಲ ಅಂದರೆ ಸೊಸೈಟಿ ಹೇಗೆ ನಮ್ಮನ್ನ ಅಪ್ಸೆಟ್ ಮಾಡ್ತಾರೆ? ನನ್ನ ಮ್ಯಾನ್ ನೀವು ಹೇಳೋ ರೀತಿಯಲ್ಲೇ ಇರುತ್ತಲ್ಲ. ಸೊ ದೆನ್ ಫೀಮೇಲ್ ಟು ಫೀಮೇಲ್, ಅದಕ್ಕೆ ಆ ವರ್ಡ್ಸ್ ಕೇಳೋಕ್ಕೆ ನಮಗೆ ಒಂದು ತುಂಬ ಇದಿರುತ್ತೆ. ಸೊ ವಿ ಆರ್ ನಾಟ್ ಫೀಮೇಲ್ ಟು ಮೇಲ್ ಅಂತ ಹೇಳಿ ಪರಿಚಯ ಮಾಡಿ, ಇನ್ನೂ ಫೀಮೇಲ್ ಅಂತ ಹೇಳುವಾಗ ಸೊ ಅಪೋಸಿಟ್ ಪರ್ಸನ್ಗೆ ನೀವು ಎಕ್ಸ್ಪೋಸ್ ಮಾಡ್ತೀರಾ. ಅಪೋಸಿಟ್ ಮನಸ್ಸು ದೃಷ್ಟಿಗೆ ಇನ್ನು ಫೀಮೇಲ್ ಅಂತ ವರ್ಡ್ಸ್ನ ತಗೊಂಡು ಹೋಗ್ತಾ ಇದ್ದೀರಾ. ನಾವು ಸಮಾಜ ಬದಲಾವಣೆ ಆಗಬೇಕು ಅಂತ ಹೇಳಿ ನಾವು ಕಾನೂನು ತಗೊಬಂದು ಬದಲಾವಣೆ ಮಾಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಟುಡೇ ಇನ್ ಕರ್ನಾಟಕ ಆರ್ ಎನಿ ಸ್ಟೇಟ್, ಸೊ ನಾಟ್ ಗಿವಿಂಗ್ ಟು ಕರೆಕ್ಟ್ ಪ್ರಾಪರ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾವ ಮೀಡಿಯಾನು. ಸೊ ಇವತ್ತು ಟ್ರಾನ್ಸ್ ಮ್ಯಾನ್ ವ್ಯವಸ್ಥೆ ಹೇಗಿದೆ ಅಂದರೆ ಅವ್ನು ನೋಡೋಕ್ಕೆ ಮ್ಯಾನ್ ಥರನೇ ಇದೆ. HRT ತಗೊಳ್ದ್ರೆ ಗಡ್ಡ ಮೀಸ ಎಲ್ಲ ಬರುತ್ತೆ ಎಲ್ಲರಿಗೆ. ಸೊ ನೀವು ನೋಡೋಕ್ಕೆ ಮ್ಯಾನ್ ಥರನೇ ಇದೆ. ನಾನು ಮ್ಯಾನ್ ಅಂತಲೇ ಹೇಳ್ಕೊಳ್ತಾನೆ ಅವನು. ಸೊ ಅದಕ್ಕೆ ಇವತ್ತು ಇಂಟರ್ವ್ಯೂಗೆ ಇರ್ಬೋದು, ಇವತ್ತು ಎಜುಕೇಷನ್ ಮಾಡ್ತಾ ಇಲ್ಲ, ಇವತ್ತು ಮನೆಯಿಂದ ಆಚೆ ಬರ್ತಾ ಇಲ್ಲ. ದಿಸ್ ಇಸ್ ದ ಲವ್ಲಿಹುಡ್ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ಇವತ್ತು ಎಜುಕೇಷನ್ ಸಿಗ್ತಾ ಇಲ್ಲ. ಕಾರಣ ಇದೆಲ್ಲ ಒಂದು ರೀಸನ್. ಸೊ ಟ್ರಾನ್ಸ್ ಮ್ಯಾನ್ಗೋಸ್ಕರನೇ ಈಗ ಸ್ಟಾರ್ಟ್ ಮಾಡಿರೋದು ಸ್ಟಾರ್ ಅಂತ ಆರ್ಗನೈಸೇಷನ್. ಸ್ಟಾರ್ ಅಂದರೆ ಸೊಸೈಟಿ ಫಾರ್ ಟ್ರಾನ್ಸ್ ಮ್ಯಾನ್ ಆಕ್ಷನ್ಸ್ ಆ್ಯಂಡ್ ರೈಟ್ಸ್. ಎಸ್, 2016 ಸ್ಟಾರ್ಟ್ ಮಾಡಲಾಯಿತು. ಸೌತಲ್ಲಿ ಕೆಲಸ ಮಾಡ್ತೀವಿ. ಸೊ ಓನ್ಲಿ ಫಾರ್ ಟ್ರಾನ್ಸ್ ಮ್ಯಾನ್ ಮಾತ್ರ. ಇದು ನಮ್ಮದು ಲೋಗೋ. ಸೊ ಇದು ಟ್ರಾನ್ಸ್ ಮ್ಯಾನ್ ಲೋಗೋ, ಇದು LGBTQI ಲೋಗೋ ರೆಂಬೋ. ಸೊ ಟ್ರಾನ್ಸ್ ಮ್ಯಾನ್ ಲೋಗೋ ಬೇರೆ ಬರುತ್ತಾ? ಅದರಲ್ಲೇ ಇದೆ ಮೇಡಮ್. ಸೊ ಹಾಗಾಗಿ ಸೊ ಈಗ ಸ್ಟಾರ್ ಕೆಲಸ ಮಾಡ್ತಾ ಇದೆ. ಎಲ್ಲ ಕಾಲೇಜುಗಳಲ್ಲಿ, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೋಗಿ ನಮ್ಮ ಜೆಂಡರ್ನ ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಏನೇನು ಸಪೋರ್ಟ್ ಮಾಡ್ತಾ ಇದೆ, ಸೊ ಹೇಗೆ ನೇಮ್ ಚೇಂಜ್ ಮಾಡಬೇಕು ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್. ಸೊ ವುಮೆನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟ್ರಿ ಏನು ಹೇಳ್ತಾ ಇದೆ, ಸೊ ಅದರಲ್ಲಿ ಹೋಗಿ ನೇಮ್ ಚೇಂಜ್ ಹೇಗೆ ಬದಲಾವಣೆ ಮಾಡಬೇಕು, ಟ್ರಾನ್ಸ್ಜೆಂಡರ್ ID ಕಾರ್ಡ್ ಹೇಗೆ ತಗೋಬೇಕು. ಸೊ ಟ್ರಾನ್ಸ್ಜೆಂಡರ್ ID ಕಾರ್ಡ್, ಈಗ ನಾನು ಅಂಗವಿಕಲತೆ ಅಂದರೆ UDID ಕಾರ್ಡ್ ಇರುತ್ತೆ, ಯೂನಿಕ್ ಡಿಸಬಿಲಿಟಿ ID ಕಾರ್ಡ್. ಸೊ ನಮಗೆ ಹೇಗೆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಬರಬೇಕು. ಸೊ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಕಮಿಟಿ ಮೆಂಬರ್ ಆಗಿದ್ದೀನಿ ಪ್ರೆಸೆಂಟು. ಸೊ ಇದೆಲ್ಲನೂ ನಾವು ಕೆಲಸ ಮಾಡ್ತಾ ಇರೋದು. ಸೆಕ್ಸುವಾಲಿಟಿ, ಜೆಂಡರ್ ಈಸ್ ದ ಡಿಫ್ರೆಂಟ್. ಸೆಕ್ಸ್ ಅನ್ನೋದು ಇಸ್ ದ ಗೌರ್ಮೆಂಟ್ ID ಪ್ರೂಫ್ಸ್ ಇರ್ಬೋದು, ಬೇರೆ. ಜೆಂಡರ್ ಅನ್ನೋದು ಸೊಸೈಟಿ ಕೊಡೋದು, ಏನು ಹುಡುಗಿನ ಹುಡುಗನ ಅಂತ. ಸೆಕ್ಸುವಾಲಿಟಿ ಬಂದು ನನ್ನ ಚಾಯ್ಸ್. ಸೊ ನಾನು ಯಾರ ಜೊತೆ ಸೆಕ್ಸ್ ಮಾಡ್ತಿರೋ ನಿನ್ ಬೇಕಾಗಿಲ್ಲ. ಸೆಕ್ಸ್ ಈಸ್ ದ ಪಬ್ಲಿಕಲ್ಲಿ ಯಾರು ಮಾಡಲ್ಲಲ್ಲ. ಸೊ ಇದು 3 ಈ ಸಮಾಜ ಕಲಿಬೇಕು. ಸೊ ಸೆಕ್ಸ್ ಬಂದು ಇನ್ನ ಬೈ ಬರ್ತ್ ಏನು ನಾವು ಅಂಗಗಳಿಂದ ಹುಟ್ಟಿದ್ದೀವೋ, ಸೆಕ್ಸ್, ಜೆಂಡರ್, ಸೆಕ್ಸುವಾಲಿಟಿ ವೆರಿ ಕ್ಲಿಯರ್. ಸೆಕ್ಸ್ ಅನ್ನೋದು ಸಮಾಜದಲ್ಲಿ ನಮ್ಮ ಬೈ ಬರ್ತ್ ಏನು ಯಾವ ಲಿಂಗದಿಂದ ಹುಟ್ಟಿರ್ತೀವೋ ಗುರುತಿಸಿಕೆ. ಓಕೆ. ಜೆಂಡರ್ ಅನ್ನೋದು ಸಮಾಜ ಕೊಡೋದು. ನಾನು ಪ್ಯಾಂಟ್ ಶರ್ಟು ಏನು ಹಾಕ್ಕೊಂಡು ಸಮಾಜಕ್ಕೋಸ್ಕರ ಬದಲಾವಣೆ ಆಗಿದ್ದೀವೋ ಅದು ಜೆಂಡರು. ಸೆಕ್ಸುವಾಲಿಟಿ ನನ್ನ ಚಾಯ್ಸ್. ನಾನು ಯಾರ ಜೊತೆ ಸೆಕ್ಸ್ ಮಾಡ್ತೀನೋ ಅದು ನನ್ನ ಚಾಯ್ಸ್. ಸೆಕ್ಸುವಾಲಿಟಿ ಇಸ್ ದ ಡಿಫ್ರೆಂಟ್. ಒಬ್ಬ ಮನುಷ್ಯನಿಗೆ 3 ಇರುತ್ತೆ. ಹ್ಯಾಸ್ ಎ ನಂದಿನಿ ಬೈ ಬರ್ತ್ ಈಸ್ ದ ಫಿಮೇಲ್, ಸಿ ಈಸ್ ಲೈಕ್ ಟು ಹೆಟ್ರೋಸೆಕ್ಷುವಲ್, ಮ್ಯಾನ್ಗೆ ಇಷ್ಟಪಡ್ತಾಳೆ. ಸೊ ಆಸ್ ವೆ ಕಿರಣ್ ಬೈ ಬರ್ತ್ ಈಸ್ ದ ಫಿಮೇಲ್, ಸೊಸೈಟಿ ಇಸ್ ದ ನೋಡೋ ದೃಷ್ಟಿ ಇಸ್ ದ ಮ್ಯಾನ್, ಬಟ್ ಸೆಕ್ಸುವಾಲಿಟಿ ಇಸ್ ದ ಚಾಯ್ಸ್ ಟು ಫಿಮೇಲ್. ಸೊ ಇದು ಕಲಿಬೇಕು ಎಲ್ಲರೂ. ಇದು ನಾವು ಹೇಳ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಲಿಂಗ ಇರುತ್ತೆ, ಹುಡುಗಿ ಹುಡುಗ ಬದಲಾವಣೆ ಮಾಡ್ಕೊಳ್ಳೋದು ಅವ್ರ ಚಾಯ್ಸ್. ಮಾಡದೇ ಇರೋರು ತುಂಬ ಜನ ಇದ್ದಾರೆ. ನನ್ನ ತಂದೆ ತಾಯಿ ಇಲ್ಲನ, ನನ್ನ ಅಕ್ಕ ತಂಗಿರಿಲ್ಲನ, ಅವರೆಲ್ಲ ಜನರಲ್ ಸೊಸೈಟಿ. 1000 ಜನದಲ್ಲಿ ಯಾರೋ ಒಬ್ಬರು ಚೇಂಜ್ ಮಾಡ್ಕೊಳ್ತಾರೆ.
ಅವ್ರಿಗೆ ಫ್ರೀಡಮ್ ಆಗಿ ಬದುಕಿ ಬಿಡಿ ನೀವು. ಅದು ಕೊಡ್ತಾ ಇಲ್ಲಲ್ಲ ಇದು. ಓಕೆ, ನೀವು ಮದ್ವೆ ಆಗಿ 7 ವರ್ಷ ಆದ್ಮೇಲೆ 7-8 ವರ್ಷ ಆದ್ಮೇಲೆ ಇತ್ತೀಚೆಗೆ ಆಪರೇಷನ್ ಮಾಡಿಸ್ಕೊಂಡೆ ಅಂತ ಹೇಳಿದ್ರಿ. ಯಾ ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಏನಾದ್ರು ಪ್ರಭಾವ ಬೀರ್ತಾ ಅಥವಾ ಏನಾದ್ರು ನೆಗೆಟಿವ್ Yes. ಪಾಸಿಟಿವ್ ಏನಾದ್ರು ಹೇಳೋದಾದ್ರೆ? ಸಿ ಸೆಕ್ಸ್ಗೂ ಮ್ಯಾರೇಜ್ ಲೈಫ್ಗೂ ಸಂಬಂಧ ಇಲ್ಲ. ಓಕೆ. ಸಿ ಇಸ್ ಹ್ಯಾಪಿ ಟು ಮೈ ದಿಸ್ ಸೆಕ್ಸ್. ನೋಡಿ, ಒಬ್ಬ ಹೆಣ್ಣು ಮಗುಗೆ ಗಂಡು ಮಗು ಸಿಗೋದು ವಿತಿನ್ ಸೆಕೆಂಡಲ್ಲಿ ಸಿಗ್ಬೋದು. ಅದು ಕ್ಲಿಯರ್. ನಮ್ಮ ಸೆಕ್ಷುವಾಲಿಟಿ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಕೊಡಲ್ಲ, ಸೊಸೈಟಿಗೆಲ್ಲ ನನ್ನ ತಂದೆ ತಾಯಿ ಕೊಡಲ್ಲ. ಸಿ ಈಸ್ ಹ್ಯಾಪಿ ಟು ದಿಸ್ ಸೆಕ್ಸ್ ಟು ಮೈ ವೈಫ್, ವೆರಿ ಹ್ಯಾಪಿ, ವೆರಿ ಕ್ಲಿಯರ್. ಸೆಕೆಂಡ್ ಒನ್ ಈಸ್ ವೆರಿ ಕ್ಲಿಯರ್. ನನ್ನ ಸೆಕ್ಷುವಾಲಿಟಿನ ಸಮಾಜ ಸೊಸೈಟಿ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟ್ರಾವೆಲ್ ಟು ಇನ್ ಬ್ಯಾಂಗ್ಳೂರ್ ಟು ಜಿನಿವಾ, ಸ್ವಿಟ್ಜರ್ಲ್ಯಾಂಡ್. ಡಿಲ್ಲಿಯಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟ್ ಚೇಂಜ್ ಆಗಬೇಕು. ಆವಾಗ ನನಗೆ ಟಾಪ್ ಆಪ್ರೇಷನ್, ಚೆಸ್ಟ್ ರಿಮೂವ್ ಮಾಡಿಲ್ಲ. ನಾನು ಚೆಸ್ಟ್ ರಿಮೂವ್ ಮಾಡಿಲ್ಲ ಇಸ್ ಸಮ್ ರೀಸನ್ಸ್. ಒಂದು ದುಡ್ಡು ಕಾರಣ ಇರ್ಬೋದು, ಬೇರೆ ಇಶ್ಯೂಸ್ ಇರುತ್ತೆ. ಸೊ ಆ ಏರ್ಪೋರ್ಟಲ್ಲಿ ನಮಗೆ ಏನು ಸ್ಕ್ಯಾನ್ ಮಾಡ್ತಾರೆ ಪೊಲೀಸ್ ಅವರು, ಆ ಟೈಮಲ್ಲಿ ಚೆಸ್ಟ್ ಅಲ್ಲಿ ಪಾಸ್ಪೋರ್ಟಲ್ಲಿ ಫೀಮೇಲ್ ಅಂತಲೇ ಇದೆ, ಆ್ಯಂಡ್ ನೋಡೋಕ್ಕೆ ಬಾಯ್ ಥರ ಇದ್ದೀನಿ. ಸೊ ಇಸ್ ದ ಚೆಸ್ಟ್ ಇಟ್ಕೊಂಡು ಇಲ್ಲಿ ಏನು ತೊಗೊಂಡು ಹೋಗ್ತಾ ಇದೆಯಾ ಅಂತ ಪ್ರೆಸ್ ಮಾಡ್ತಾನೆ ಪೊಲೀಸ್ ಅಧಿಕಾರಿ. ಸೊ ಇನ್ನು ಐಮ್ ಶಾಕಿಂಗ್. ನನ್ನ ಫ್ಲೈಟ್ ಟೈಮ್ ಕನೆಕ್ಟಿಂಗ್ ಫ್ಲೈಟ್ ಟೈಮಿಂಗ್ ಇಲ್ಲ. ಅವ್ರಿಗೆ ಜೆಂಡರ್ ಬಗ್ಗೆ ಅಷ್ಟು ಬೇಗ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ಇಲ್ಲ. ದೇನಾಗಿ ಅವ್ರಿಗೆ ಕರೆಸ್ಬಿಟ್ಟು ಕೂರಿಸು, ಫೀಮೇಲ್ ನಿಮಗೆ ಚೆಕ್ ಮಾಡಬೇಕಾ, ಮೇಲ್ ಚೆಕ್ ಮಾಡಬೇಕಾ? ನನಗೆ ಫೀಮೇಲ್ ಮಾಡಿದ್ರು ಓಕೆ, ಮೇಲ್ ಮಾಡಿದ್ರು ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾಕೆ ಪ್ರಾಬ್ಲಮ್? ನೀವು ಯಾಕೆ ಎಕ್ಸ್ಟ್ರಾ ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ? ನೀವು ನನಗೆ ಏನಕ್ಕೆ ಟಚ್ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ? ಸೊ ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪ್, ಬಟ್ ನೋಡೋಕ್ಕೆ ಮ್ಯಾನ್ ಥರ ಇದೆಯಾ, ಚೆಸ್ಟ್ ಯಾಕೆ ಇದೆ? ದಟ್ ಈಸ್ ದ ಕ್ವಶನ್. ಸಿ ಆ ಕಾರಣದಿಂದ ನನ್ನ ವೈಫ್ ಮತ್ತೆ ಡೊನೇಷನ್ ಮಾಡಿ ನಾನು ಚೆಸ್ಟ್ ರಿಮೂವ್ ಮಾಡ್ಕೊಂಡಿರೋದು. ಸೊ ಚೆಸ್ಟ್ ರಿಮೂವ್ಗೆ ಇಸ್ ದ ಪಬ್ಲಿಕ್ ದ ಸೊಸೈಟಿ ಹರಾಸ್ಮೆಂಟ್. ನೀನು ನೋಡೋಕ್ಕೆ ಇವತ್ತು ಗಂಡಸರ ಕಾಣಿಸೋಕ್ಕೆ ನೂರಾರು ಕಷ್ಟಗಳು ಬಿಡ್ತಾರೆ ಟ್ರಾನ್ಸ್ ಮ್ಯಾನ್, ಓಕೆನಾ? ಸೊ ಸೆಕ್ಸ್ಗೆ ನಿನಗೆ ಕಂಪಲ್ಸರಿ ಪೀನಸೇ ಇರಬೇಕು, ಪೀನಸ್ದಿಂದನೇ ಸೆಕ್ಸ್ ಮಾಡ್ಬೇಕು ಅನ್ನೋದು ಮೂರ್ಖತ್ವ. ಮನಸ್ಸದಿಂದ ಮಾಡ್ಬೋದು, ಕಣ್ಣಿಂದ ಮಾಡ್ಬೋದು, ಲಿಪ್ಸ್ದಿಂದ ಮಾಡ್ಬೋದು, ಜೊತೆಯಲ್ಲಿ ಹ್ಯಾಪಿಯಾಗಿ ಮಲಗಿದ್ರೆ ಸಾಕ್ರಿ. ಸೆಕ್ಸ್ ಅಂದರೆ ಎಲ್ಲ ಅದೇನಾ ಸೆಕ್ಸ್ ಸಾಯ್ತೀರ ಎಲ್ಲರೂ. ಏನಿದೆ ಸೆಕ್ಸ್ದಿಂದ? 20 ವರ್ಷ ಆಯಿತು ನನ್ನ ಜೊತೆ ಆ ಹುಡುಗಿ, ಬಿಫೋರ್ 5 years, ಆಫ್ಟರ್ ಮ್ಯಾರೇಜ್ 23 ವರ್ಷ ಹ್ಯಾಪಿಯಾಗಿಲ್ಲನ? ಎಲ್ಲ ಸೆಕ್ಸ್ದಿಂದನೇ ನಡೆಯುತ್ತಾ? ಹ್ಯಾಪಿನೆಸ್ ಹೇಗೆ? ನಮ್ದಿಂದ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ? ಸಮಾಜ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಸೊಸೈಟಿಗೆ ಯಾಕೆ ನಾವು ಸೋಷಿಯಲ್ ಸರ್ವಿಸ್ ಮಾಡಬೇಕು? ಆ್ಯಸ್ ಎ 100% ಡಿಸಬಿಲಿಟಿ ಪರ್ಸನ್, ವೀಲ್ ಚೇರ್ ಪರ್ಸನ್, ಚಾಲೆಂಜಿಂಗ್ ಇದೆ. ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕಂತ. ಸಮಾಜ ನನಗೇನು ಕೊಡುತ್ತೋ ಬಿಡುತ್ತೋ ಸೆಕೆಂಡ್ರಿ. ನನ್ನ ಮದುವೆನ, ನನ್ನ ವೈಫ್ನ, ನನ್ನ ಸೆಕ್ಸ್ನ ನೀವು ಟಾರ್ಗೆಟ್ ಮಾಡಿದ್ರೆ ದಟ್ ಈಸ್ ನಾಟ್ ಕರೆಕ್ಟ್. ಜನರಲ್ ಆಗಿ ಮಾತಾಡೋಣ. ಹೆಟ್ರೋಸೆಕ್ಷುವಲ್, ಒಂದು ಗಂಡ ಒಂದು ಹೆಂಡತಿ ಮದುವೆ ಮಾಡ್ಕೊಳ್ತಾರೆ, ಒಂದು ಹುಡುಗಿ ಒಂದು ಹುಡುಗ ಮದುವೆ ಮಾಡ್ಕೊಳ್ತಾರೆ. ಬೆಡ್ರೂಮಲ್ಲಿ ಹುಡುಗಿನೇ ಹುಡುಗನ ಸೆಕ್ಸ್ ಮಾಡ್ತಾರೆ, ಅದನ್ನೇನಂತೀರಾ? ಅದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ? ಎಷ್ಟೋ ಜನ ಹುಡುಗಿರಾದ್ರೆ ನಾನು ಹಸ್ಬೆಂಡ್ಗೆ ಸೆಕ್ಸ್ ಮಾಡಿದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್. ವಾಟ್ ಈಸ್ ದಟ್ ಸೆಕ್ಸ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಾ? ತುಂಬ ಜನ ಹ್ಯಾಂಡ್ ಸೆಕ್ಸ್ ಮಾಡ್ತಾರೆ, ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಸೆಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಹಿಯರ್. ಸೆಕ್ಸ್ ಈಸ್ ಅದು 4 ಗೋಡೆ ಮಧ್ಯದಲ್ಲಿ ಅವ್ರಿಗೆ ಹೇಗೆ ಬೇಕು ಹಾಗೆ ಇರೋವ್ರನ್ನ ಸೆಕ್ಸ್ ಅಂತಾರೆ. ಟ್ರಾನ್ಸ್ಜೆಂಡರ್ ಮಾಡೋ ಸೆಕ್ಸ್ನೇ ಯಾಕೆ ಫೋಕಸ್ ಮಾಡ್ತೀರಾ? ಟ್ರಾನ್ಸ್ಜೆಂಡರ್ನೇ ಯಾಕೆ ಫೋಕಸ್ ಮಾಡ್ತೀರಾ? ಸೊಸೈಟಿಯಲ್ಲಿ ಎಲ್ಲರನ್ನ ಯಾಕೆ ಕ್ವಶನ್ ಕೇಳಲ್ಲ? ಯಾಕೆ ಇವತ್ತು ಎಷ್ಟೋ ಜನ ಮೈನರ್ ಗರ್ಲ್ಗಳು ರೇಪ್ ಆಗ್ತಾ ಇದ್ದಾರೆ? ಎಷ್ಟೋ ಜನ ಇವತ್ತು ಫೋಕ್ಸೋ ಕೇಸಲ್ಲಿ ಇದ್ದಾರೆ? ಎಷ್ಟೋ ಜನ ಇವತ್ತು ಸೊಸೈಟಿಯಲ್ಲಿ ನಮಗೆ ಕರೆಕ್ಟಾಗಿಲ್ಲ? ವೈ ಯು ಫೋಕಸಿಂಗ್ ದ ಟ್ರಾನ್ಸ್ ಮ್ಯಾನ್, ಟ್ರಾನ್ಸ್ ವುಮೆನ್ ಸೆಕ್ಸ್ ವರ್ಕರ್ ಮಾಡ್ತಾರಂತ ಸೆಕ್ಸ್ ಬಗ್ಗೆ ಇರ್ತೀರ? ಸೆಕ್ಸ್ ವರ್ಕರ್ ಮಾಡೋಕ್ಕೆ ಟ್ರಾನ್ಸ್ ವುಮೆನ್ 1 ಲಕ್ಷ ಕಾರಣಗಳಿದೆ. ಒಂದು ದುಡ್ಡು ಇರ್ಬೋದು, ಮನೆಯಲ್ಲಿ ರೆಂಟ್ ಕಟ್ಟೋದಿರ್ಬೋದು, ಇನ್ನೊಂದು ಇರ್ಬೋದು. ಬಟ್ ಟ್ರಾನ್ಸ್ ಮ್ಯಾನ್ ಲೈಫ್ ಹಾಗಲ್ಲ. ಕಷ್ಟ ಬೀಳಬೇಕು, ತಿನ್ನಬೇಕು, ಲೈಫ್ನ ಲೀಡ್ ಮಾಡಬೇಕು. ಇದು ಲೈಫ್. ಇವತ್ತು ಸ್ಯಾಲ್ರಿ ಇಲ್ಲ ಅಂದರೆ ನಮ್ಮ ರೆಂಟ್ ಕಟ್ಟೋಕ್ಕಾಗಲ್ಲ, ಸ್ಯಾಲ್ರಿ ಇಲ್ಲ ಅಂದರೆ ನನ್ನ ಕಾರ್ ನಡೆಯೋಕ್ಕಾಗಲ್ಲ, ಸ್ಯಾಲ್ರಿ ಇಲ್ಲ ಅಂದರೆ ಪೆಟ್ರೋಲ್ ಹಾಕೋಕ್ಕಾಗಲ್ಲ. ಸ್ಯಾಲ್ರಿ ಬದುಕಬೇಕು, ಸಮಾಜದಲ್ಲಿ ಬದುಕಿ ತೋರಿಸ್ಬೇಕು. ನಂಬರ್ ಆಫ್ ಸ್ಟೂಡೆಂಟ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಂಬರ್ ಆಫ್ ಸ್ಟೂಡೆಂಟ್. ನಾನು ಸ್ಟೋರಿ ಕೇಳೋಕ್ಕೆ ನನಗೆ ಒಂದು ಟೈಮ್ ಅಳು ಬರ್ತಾಯಿತ್ತು, ಈಗ ಹೇಳಿ ಅಳುನೂ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಸ್ಟೂಡೆಂಟ್ಗೆ ಯೂಸ್ ಆಗಲಿ,
ಎಷ್ಟೋ ಜನ MSW ಸ್ಟೂಡೆಂಟ್, ಎಷ್ಟೋ ಜನ PG ಸ್ಟೂಡೆಂಟ್, ಎಷ್ಟೋ ಜನ ಡಾಕ್ಟರ್ಸ್, ಎಷ್ಟೋ ಜನ ಬರ್ತಾರೆ, ಕೇಳ್ತಾರೆ, ಐ ವಿಲ್ ಗಿವ್ ಫ್ರೀ. ಯಾಕಂದರೆ ಇನ್ನೊಬ್ಬರು ನೋಡಿ ಅದ್ರ ಇನ್ಫೆಕ್ಷನ್ ಆಗಬೇಕು, ಚೇಂಜ್ ಆಗಬೇಕು, ಸುಸೈಡ್ ಮಾಡ್ಕೋಬಾರ್ದು ಅಂತ ಇದೆ. ಈ ಕಾರಣದಿಂದನೇ ನಾನು ಜರ್ನಿನ ಸ್ಟಾರ್ಟ್ ಮಾಡಿರೋದು. ನಾನು ಇವತ್ತು ಓಪನ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಹೌದು, ನಿಮ್ಮಂತರ ಓಪನ್ ಅಪ್ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ಇದ್ರಲ್ಲೇ ಆಗಿರ್ಬೋದು ಅಥವಾ ಫಿಸಿಕಲ್ ಡಿಸಬಿಲಿಟಿ ಇರೋರಾಗಿರ್ಬೋದು, ಪಾಪ ಬರೋದೇ ಇಲ್ಲ ಯಾವುದೇ ಕೆಲ್ಸಕ್ಕೂ. ಯಾಕೆಂದ್ರೆ ಯಾರು ಕೊಡ್ತಾರೋ ಇಲ್ವಂತ ಅವ್ರ ಮೈಂಡಲ್ಲೇ ಫಿಕ್ಸ್ ಆಗಿರುತ್ತೆ. ಮತ್ತೆ ಏನಾದರೂ ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ ತಗೋಬೇಕಾದ್ರೂ ಅಯ್ಯೋ ಯಾರು ಹೋಗ್ತಾರೆ, ಅಮ್ಮ ಇದ್ದಾರೆ, ಆಯ್ತಾ ಮುಗೀತಾ, ಅವ್ರದ್ದಿಲ್ವಾ, ಆಯ್ತು ಎಲ್ಲ ಒಂದು ಮೂಲೆಯಲ್ಲಿ 3 ಹೊತ್ತು ಊಟ ಮಾಡ್ಕೊಂಡು ತಿಂತೀನಿ. ಬೇಸಿಕ್ ಎಜುಕೇಶನ್ ಸಿಗ್ತಾ ಇಲ್ಲ ಅವ್ರಿಗೆ. ಇದು ಪ್ರಾಬ್ಲಮ್. ಬೇಸಿಕ್ ಎಜುಕೇಶನ್ ಅವ್ರನ್ನ ಅವ್ರು ಸರ್ವೆ ಆಗೋದಕ್ಕೂ ಕೂಡ ಒಂದು ಎಜುಕೇಶನ್. ಏನೋ ಕೂತ್ಕೊಂಡು ಏನೋ ಕಂಪ್ಯೂಟರ್ ಆಪರೇಟ್ ಆಗಿ ತಿಂಗಳು ಸಂಬಳ ತಗೊಳ್ಳೋ ಅಂದ್ರೂ ಆಗ್ತಾ ಇಲ್ಲ ಅವ್ರಿಗೆ, ಯಾಕೆಂದ್ರೆ ಸ್ಕಿಲ್ಲೇ ಇಲ್ಲ. ಹಿಂಗಾಗ್ತಾ ಇದೆ. ಈ ವಿಷಯದಲ್ಲಿ ನಾವು ಸಕ್ಕಾಗಿದ್ದೀವಿ. ಪ್ರೆಸೆಂಟ್ ಮೈ ಗೋಲ್ ಈಸ್ ರೀಚ್ ಟು ಇನ್ ಡೈರೆಕ್ಟ್ಲಿ ಓಲ್ಡ್ ಏಜ್ ಹೋಮ್. ನ್ಯೂಟ್ರಲ್ ಓಲ್ಡ್ ಏಜ್ ಹೋಮ್. ಮೇಲ್, ಫೀಮೇಲ್, ಟ್ರಾನ್ಸ್ ವುಮೆನ್ ಆ ಥರ ಇಲ್ಲ. ಯಾರು ಮನೆಯಿಂದ ಬರ್ತಾರೆ ಎಲ್ಲರೂ ಇರ್ಬೋದು. ಸೊ ಅದು ಪ್ರಯತ್ನ ಪಡೋಕ್ಕೆ ಮಾಡ್ತಾ ಇದ್ದೀವಿ. ಆ್ಯಂಡ್ CP ಚಿಲ್ಡ್ರನ್ಸ್ ಪರ್ಮನೆಂಟ್ ಬೆಡ್ ಮೇಲೆ ಯಾರಿದ್ದಾರೆ ಮಕ್ಕಳು, ಸೊ ಅವ್ರು ತುಂಬ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು.